ಆಕ್ಟಿವಿಟೀಸ್ ಅಲ್ಲಿ ಬೇಕಾದ್ರೆ ಮುಂದೆ ಡೇಸ್ ಅಲ್ಲಿ ಅವ್ರು ಚೇಂಜ್ ಆಗ್ಬೋದು. ಬಿಗ್ ಬಾಸ್ ಕುಡಿ ಆಗಿದ್ರೆ ನೀವು ನನ್ನ ಬಿಗ್ ಬಾಸ್ ಹೆಂಗಸ್ತ್ರಿ ಅವ್ರ ಮೇನ್ಲಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಪ್ರಾಣಿ ಅಂತಾನೆ ಹೇಳ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಂತಂದ್ರೆ ನಾನು ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ಥೀಮು ಒಂದು ಕಾಂಟೆಂಟ್ ಇಟ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಫುಲ್ ಟ್ರೆಂಡಿಂಗ್ ಆಗಿರೋವಂಥದ್ದು ಫುಲ್ಲು 9:30 ಯಾವಾಗ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡು ನೋಡ್ತಾ ಇರೋ ಒಂದು ರಿಯಾಲಿಟಿ ಶೋ ಥರನೇ ಒಂದು ಚಿಕ್ಕ ಕಂಟೆಂಟ್ ಇಟ್ಕೊಂಡು ನಮ್ಮನೆ ವಿಷಯ ಇಟ್ಕೊಂಡು ಒಂದು ನಾಮಿನೇಷನ್ ಥರ ಒಂದು ನಾವು ಕಂಟೆಂಟ್ನ ಮಾಡ್ತಾ ಇದ್ದೀವಿ. ಸೊ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡಿಸಿ ಲೈಕ್ ಸುಮ್ಮನೆ ನಾರ್ಮಲ್ ಆಗಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಎಂಜಾಯ್ ಮಾಡಿ. ಮೇಕರ ಡ್ಯಾನ್ಸಿಂಗ್ ಕ್ವೀನ್. ಹೆಸರು ಸಿಂಚನ, ನಾನೆಲ್ಲರನ್ನೂ ಗೋಳೆ ಕೊಡ್ತೀನಿ. ನಾನು ರಕ್ಷು ರಂಗನಾಥ್, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ನಾನು ನಯನ, ನನ್ನ ವರ್ಕಾಲಿಕ್. ಯಾವಾಗಲೂ ನನ್ನ ಕೈ ಲ್ಯಾಪ್ಟಾಪ್ ಮೇಲೆ ಇರಲೇಬೇಕು. ಸೊ ನನ್ನ ಕೈ ಯಾವಾಗಲೂ ಈ ಥರನೇ ಆಗ್ತಾ ಇರುತ್ತೆ. ಬಿಗ್ ಬಾಸ್ ಎಷ್ಟು ಚೆನ್ನಾಗಿದೆ ಮನೆ. ನನ್ನ ಹೆಸರು ಸಿಂಚನ. ನಾನು ರಕ್ಷಿತಾ ಅಂತ. ಓಕೆ, ಹಾಯ್, ನಾನು ರಕ್ಷಿತಾ ಅಂತ. ಹಾಯ್, ನೈಸ್ ಟು ಮೀಟ್ ಯು. ಬಿಗ್ ಬಾಸ್. ಹಾಯ್, ನಾನು ಸಿಂಚನ. ಹಾಯ್, ನನ್ನ ಹೆಸರು ನಯನ ಅಂತ. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ನಯನ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಈಗ ಶುರುವಾಗಲಿದೆ. ಎಲ್ಲರೂ ತಮ್ಮ ಇಚ್ಛೆಯಂತೆ ಸೂಕ್ತ ಕಾರಣಗಳೊಂದಿಗೆ ಒಬ್ಬರನ್ನು ಈ ಮನೆಯಿಂದ ಹೊರಗೆ ನಾಮಿನೇಟ್ ಮಾಡಬೇಕು. ಧನ್ಯವಾದಗಳು. ರಕ್ಷಿತಾ, ನಿಮ್ಮಿಂದ ಶುರುವಾಗಲಿ. ಓಕೆ ಬಿಗ್ ಬಾಸ್. ಬಿಗ್ ಬಾಸ್ ಇದು ನಾಮಿನೇಷನ್ ಪ್ರಕ್ರಿಯೆ ಆಗಿರೋದ್ರಿಂದ ಫಸ್ಟ್ ನಾನು ಆ್ಯಕ್ಚುಲಿ ಮನೆಯವನ್ನೆಲ್ಲನೂ ನಾಮಿನೇಟ್ ಮಾಡ್ತೀನಿ. ಮೇನ್ ರೀಸನ್ ಏನು ಗೊತ್ತಾ, ಬಿಗ್ ಬಾಸ್ ಮನೆಗೆ ಏನೂ ಒಂದು ಕೆಲಸ ಮಾಡಲ್ಲ, ಯಾವುದ್ರಲ್ಲೂ ಒಂದು ಇನ್ವಾಲ್ವ್ ಆಗಲ್ಲ, ಅವ್ರೊಂದು ಅಡುಗೆ ಮಾಡಲ್ಲ, ಮನೆ ಕ್ಲೀನಿಂಗ್ ಇಲ್ಲ, ಬೇರೆ ಯಾವ ಆ್ಯಕ್ಟಿವಿಟೀಸಲ್ಲೂ ಕೂಡ ಇನ್ವಾಲ್ವ್ ಆಗಲ್ಲ. ಸೊ ಅವ್ರಿಗೆ ಈ ಮನೆಯಲ್ಲಿರೋ ಅರ್ಹತೆನೇ ಇಲ್ಲ ಬಿಗ್ ಬಾಸ್. ಸೊ ಆ ರೀಸನ್ ಆಗಿ ನಾನು ನಯನ, ಮೇಘನ, ಸಿಂಚನ 3 ಜನನೂ ಕೂಡ ನಾಮಿನೇಟ್ ಮಾಡ್ತೀನಿ. ಹಾಗೆ ಮತ್ತೆ ನನ್ನ ಸೆಕೆಂಡ್ ಆಯ್ಕೆ ಬಂದ್ಬಿಟ್ಟು ಮತ್ತೆ ಸಿಂಚನ ಅವ್ರನ್ನೇ ಮಾಡ್ತೀನಿ ಬಿಗ್ ಬಾಸ್. ಬಿಗ್ ಬಾಸ್ ನೀವು ಹೇಳಿರೋದು ಒಬ್ಬರನ್ನೇ ನಾಮಿನೇಟ್ ಮಾಡಬೇಕು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಬೇರೆ ಆಕ್ಟಿವಿಟೀಸಲ್ಲಿ ಬೇಕಾದ್ರೆ ಮುಂದೆ ಡೇಸಲ್ಲಿ ಅವ್ರು ಚೇಂಜ್ ಆಗ್ಬೋದು ಬಿಗ್ ಬಾಸ್. ಆದರೆ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ಒಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಮೊದಲನೇ ವಾರದಲ್ಲಿ ಅಂದರೆ ಬಿಗ್ ಬಾಸ್ ಇದು ಏನು ಅರ್ಥನೇ ಇಲ್ಲ ಬಿಗ್ ಬಾಸ್. ಆ ಒಂದು ಮೇನ್ ರೀಸನ್ನಿಗೆ ನಾನು ಸಿಂಚನವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಅವರು ಚಿಕ್ಕ ಹುಡುಗಿ ಅಂತ ಮಾತ್ರ ಹೇಳ್ಬೋದು ಬಿಗ್ ಬಾಸ್, ಅವ್ರು ನಿಜವಾಗ್ಲೂ ಚಿಕ್ಕ ಹುಡುಗಿ ಅಲ್ಲ. ಅವರು ಒಂದು 6-7 ಇಯರ್ಸ್ ದೊಡ್ಡ ಹುಡುಗಿನ ಬಂದ್ಬಿಟ್ಟು ತಳ್ತಾರೆ ಬಿಗ್ ಬಾಸ್. ಏನು ಅರ್ಥ ಬಿಗ್ ಬಾಸ್ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ ಬಿಗ್ ಬಾಸ್. ಸೊ ಆ ಒಂದು ಮೇನ್ ರೀಸನ್ಗೆ ಅವರು ಬಿಗ್ ಬಾಸ್ ರೂಲ್ಸ್ನ ಅವರು ಪಾಲನೆ ಮಾಡ್ತಾ ಇಲ್ಲದೆ ಇರೋ ಒಂದು ಕಾರಣಕ್ಕೆ ನಾನು ಸಿಂಚನ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಥ್ಯಾಂಕ್ ಯು. ಈಗ ಸಿಂಚನ ಅವರು ಬಂದು ನಾಮಿನೇಷನ್ ಹೆಸರನ್ನು ತಿಳಿಸಬೇಕು. ನಮಸ್ಕಾರ ಬಿಗ್ ಬಾಸ್. ನಾನು ಈ ವಾರ ಮನೆಯಿಂದ ಹೋಗೋಕೆ ನಾಮಿನೇಟ್ ಮಾಡ್ತಿರೋ ಹೆಸರು ರಕ್ಷಿತಾ BR. ಅವರು ಏನ್ ಮಾಡಿಲ್ಲ ಅಂದ್ರೆ ನನ್ನ ಬೈತಾ ಇರ್ತಾರೆ. ಯಾವಾಗಲೂ ಏನ್ ಮಾಡಿಲ್ಲ ಅಂದ್ರೂ, ಕೆಲಸ ಮಾಡಿದ್ರು ನನ್ನೇ ಬೈತಾ ಇರ್ತಾರೆ. ನನ್ನ ಚಿಕ್ಕ ಹುಡುಗಿ ಅಂತಿರ್ತಾರೆ ಬಿಗ್ ಬಾಸ್. ನನ್ನ ಚಿಕ್ಕ ಹುಡುಗಿ ಆಗಿದ್ರೆ ನೀವು ನನ್ನ ಬಿಗ್ ಬಾಸ್ ಹೆಂಗಸ್ತ್ರಿ ಬಿಗ್ ಬಾಸ್. ನನಗೂ ಬುದ್ಧಿ ಇದೆ, ಎಲ್ಲ ಇದೆ, ಆದ್ರೂ ನನ್ನ ಚಿಕ್ಕ ಹುಡುಗಿ ಅಂತಾರೆ. ನಾನು ಏನು ಜಗಳ ಮಾಡಿಲ್ಲ ಅಂದ್ರೂ ಜಗಳ ಮಾಡ್ತಾರೆ ಅಂತಾರೆ ಬಿಗ್ ಬಾಸ್. ಅದ್ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಗ್ ಬಾಸ್. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ ಬಿಗ್ ಬಾಸ್. ನಾನಂತೂ ಅವ್ರನ್ನೇ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ರೀಸನ್ ಬಿಗ್ ಬಾಸ್, ನಾನು ಏನ್ ಮಾಡಿಲ್ಲ ಅಂದ್ರೆ ನನಗೂ ಥರ ಹೊಡಿತಿರ್ತಾರೆ ಬಿಗ್ ಬಾಸ್. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಏನಕ್ಕೂ ರೀಸನ್ ನನಗೆ ಮಾತ್ರ ಗೊತ್ತಿಲ್ಲ. ಆದರೆ ಅವ್ರು ಮಾತ್ರ ನನ್ನ ಅವರು ಟಾರ್ಗೆಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾನು ರಕ್ಷಿತಾ BR ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಅವ್ರು ಈ ಮನೆ ಇರಕ್ಕೆ ಅರ್ಹತೆನೇ ಇಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್ ನಾನು ನಯನ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದ್ರೆ ನಾನು ಕಾಲೇಜಿಂದ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಫೋನ್ ತಗೊಂಡ್ರೆ ಸಾಕು ಬಿಗ್ ಬಾಸ್. ಇಲ್ಲ ಕೆಲಸ ಮಾಡಿದ್ರು ಅಷ್ಟೇ ಬಿಗ್ ಬಾಸ್ ಬಂದು ಆ ಫೋನ್ ಯೂಸ್ ಮಾಡ್ತೀಯ, ಹಿಂಗ್ ಮಾಡ್ತೀಯ ಅಂದ್ರೆ ನನಗೊಂದಿಷ್ಟು ಫ್ರೀಡಮ್ಮೇ ಇಲ್ಲ ಬಿಗ್ ಬಾಸ್. ಇಲ್ಲಿ ಹಂಗೆ ಇರಿಟೇಟ್ ಮಾಡ್ತಿರ್ತಾರೆ ಬಿಗ್ ಬಾಸ್. ಏನೋ ಒಂದು ಸಿಲ್ಲಿ
ಟಾರ್ಗೆಟ್ ಆಗ್ತೀನಿ ಬಿಗ್ ಬಾಸ್ ಅವ್ರ ಹತ್ರ. ಅವ್ರು ಮಾತ್ರ 24 hours ಅವ್ರ ಹತ್ರನೇ ಇರುತ್ತೆ ಬಿಗ್ ಬಾಸ್. ಆದ್ರೆ ನನ್ನ ಹೆಸರು ತಗೊಂತಾರೆ ಬಿಗ್ ಬಾಸ್. ಎಲ್ಲ ಕೆಲಸದಲ್ಲೂ ಅಷ್ಟೇ ನಾನು ಮಾಡಿರ್ಲಿ ಬಿಗ್ ಬಾಸ್ ಅವರೇ ತಗೊಂತಾರೆ, ನನ್ನ ಹೆಸರು ತಗೊಂತಾರೆ. ಅವ್ರು ಮೇನ್ಲಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಗ್ ಬಾಸ್. ಅದಕ್ಕೆ ನಾನು ಅವ್ರು ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಫಸ್ಟ್ ನಾಮಿನೇಟ್ ಮಾಡೋಕ್ಕೆ ತಗೊಳ್ಳೋ ಹೆಸರು ಸಿಂಚನ ಬಿಆರ್. ಇವ್ರು ಏನ್ ಗೊತ್ತಾ, ಏನು ಅಂತಂದ್ರೆ ಏನು ಅರ್ಥನೇ ಆಗದೆ ಇರುವಂತಹ ಒಂದು ವಿಚಿತ್ರ ಪ್ರಾಣಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನಾದ್ರೂ ಒಂದು ವಿಷಯ ಹೇಳ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಸೆನ್ಸೇ ಇರಲ್ಲ ಅವರಿಗೆ. ಸೆನ್ಸ್ ಇಲ್ಲದೆ ಇರೋರು ಹೆಂಗೆ ಬಿಗ್ ಬಾಸ್ಗೆ ಬಂದ್ರು ಅಂತ ನಮ್ಗೆ ಇವತ್ತಿಗೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಏನ್ ಗೊತ್ತಾ, ಈಗ ಜಸ್ಟ್ ಎಕ್ಸಾಂಪಲ್, ರಕ್ಷಿತಾ ಅವರು ಕೆಲಸ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಅವ್ರು ಬಂದು ಇಲ್ಲ ಈ ಕೆಲಸ ರಕ್ಷಿತಾ ಅವರು ಮಾಡಿಲ್ಲ, ಸಾರಿ ಬಿಗ್ ಬಾಸ್, ಈ ಕೆಲಸವನ್ನ ರಕ್ಷಿತಾ ಅವರು ಮಾಡಿಲ್ಲ, ಮೇಘನಾರು ಮಾಡಿದ್ರು. ಇನ್ನೊಂದೇನೋ ಒಂದು ಕೆಲಸ ಆಗಿರುತ್ತೆ, ಅವ್ರು ಮಾಡಿದ್ರು. ಸಾರಿ ಬಿಗ್ ಬಾಸ್, ಎಲ್ಲಿಂದ ಬಂತ ಈ ಫೇವರಿಸಮ್ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್. ಫೇವರಿಸಮ್ ಮಾಡೋರಿಗೆ ಈ ಮನೆಯಲ್ಲಿ ಇರೋಕ್ಕೆ ನಿಜವಾಗ್ಲೂ ಅರ್ಹತೆ ಇಲ್ಲ ಬಿಗ್ ಬಾಸ್. ಅದಕ್ಕೋಸ್ಕರ ನಾನು ಈ ಒಂದು ರೀಸನ್ ಇಂದ ಸಿಂಚನ ಅವರ ನಾಮಿನೇಟ್ ಮಾಡ್ತಿದ್ದೀನಿ. ಅದ್ರ ಜೊತೆ ಇನ್ನೊಂದು ರೀಸನ್ ಏನು ಅಂತಂದ್ರೆ, ಮನಸ್ಸಿನ ಹೊತ್ತು ತಂದೆ ತಾಯಿಗಳು ಮಕ್ಕಳನ್ನ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಆದ್ರೆ ಈ ಯೂಸ್ಲೆಸ್ ಮಕ್ಕಳು ಏನ್ ಮಾಡ್ತಾರೆ ಹೇಳಿ, ಓದ್ಬೇಕು ಅನ್ನಲ್ಲ, ಬರಿಬೇಕು ಅಂತ ಅನ್ನಲ್ಲ. ಹೆಂಗೆ ಅಂತಂದ್ರೆ ಅವ್ರದೇ ಆದ ಜಗತ್ತಿನಲ್ಲಿ ತೇಲ್ತಾ ಮುಳುಗ್ತಾ ಹಾರ್ತಾ ಇರ್ತಾರೆ ಇವ್ರುಗಳು. ಓದಿ ಅಂದ್ರೆ ಓದಲ್ಲ, ಓದಿ ಅಂತ ಹೇಳಿದ್ರೆ ಇವರು ದಂಡನೆ ಮಾಡಿರೋ ತರ ಇವ್ರುಗಳಿಗೆ. ಓದ್ಬಾರ್ದು, ಬರಿಬಾರ್ದು, ಯಾವಾಗ್ಲೂ ಫೋನ್ ನೋಡ್ತಾ ಇರ್ಬೇಕು, ಸ್ಕ್ರೋಲ್ ಮಾಡ್ತಾ ಇರ್ಬೇಕು. ಇವಾಗಿನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಫೋನೇ ಜಗತ್ತಾಗ್ಬಿಟ್ಟಿದೆ ಬಿಗ್ ಬಾಸ್. ಆ ರೀಸನ್ಗೋಸ್ಕರ ನಾನು ಸಿಂಚನ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜವಾಬ್ದಾರಿಯುತ ಮಗುವಾಗಿ ನಡ್ಕೊಳ್ಬೇಕು ಈ ಸಮಾಜದಲ್ಲಿ ಅಂತ ಹೇಳ್ತಾ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಿಂದ ಆದ್ರೂ ಅವರು ಸ್ವಲ್ಪ ಅರ್ಥಕೊಳ್ಬೇಕು ಅಂತ ನಾನು ಆಸೆ ಪಡ್ತೀನಿ ಬಿಗ್ ಬಾಸ್. ಥ್ಯಾಂಕ್ ಯು. ಈ ರಕ್ಷಿತಾವರಿಗೊಂದು ನಯನ ಅವರಿಗೊಂದು ಮತ್ತೆ ಸಿಂಚನ ಅವರಿಗೆ 2 ಓಟ್ ಬಂದಿದೆ. ಅದಕ್ಕೆ ಈ ವಾರ ಅವರು ನಾಮಿನೇಟ್ ಆಗಿದ್ದಾರೆ ಈ ಮನೆಯಿಂದ ಹೊರಹೋಗಲು. ಥ್ಯಾಂಕ್ ಯು. ವಿಡಿಯೋ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿರೋದು, ಬಟ್ ನಮ್ಮನೆಯ ಮಾತನ್ನೇ ಇಟ್ಕೊಂಡು ಅಷ್ಟೇ, ಬೇರೆ ಯಾವುದೋ ಒಂದು ಇಂಟೆನ್ಷನ್ ಇಂದ ಅಲ್ಲ. ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರೆ, ನೋಡಿ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಸೊ ಮುಂದೆ ಕೂಡ ಪಾರ್ಟ್ 2 ತರ ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಲವ್ ಯು ಆಲ್.